ಅಪಾರ್ಟ್ಮೆಂಟ್ನಲ್ಲಿ ಸೈಲೆಂಟ್ ಕಳ್ಳ. ಬೆಂಗಳೂರು ನಗರದ ಸೂರ್ಯಕಿರಣ ಅಪಾರ್ಟ್ಮೆಂಟ್ ನಲ್ಲಿ ಕಳೆದ 2 ವಾರಗಳಿಂದ ವಿಚಿತ್ರ ಘಟನೆಗಳು ನಡೆಯುತ್ತಿವೆ. ಯಾರ ಮನೆಯಲ್ಲೂ ದೊಡ್ಡ ಕಳ್ಳತನವಿಲ್ಲ, ಆದರೆ ಚಿಕ್ಕ ಚಿಕ್ಕ ವಸ್ತುಗಳು ಕಾಣೆಯಾಗುತ್ತಿವೆ. ಒಬ್ಬರ ಮನೆಗೆ ಡೋರ್ಬೆಲ್ ಕ್ಯಾಮೆರಾ, ಮೆಮೊರಿ ಕಾರ್ಡ್, ಇನ್ನೊಬ್ಬರ ಮನೆಗೆ ಹಾಲಿನ ಪ್ಯಾಕೆಟ್, ಮತ್ತೊಬ್ಬರ ಮನೆಗೆ ಪವರ್ ಬ್ಯಾಂಕ್. ಎಲ್ಲರೂ ಗೊಂದಲದಲ್ಲಿದ್ದಾರೆ. ಅಪಾರ್ಟ್ಮೆಂಟ್ ಅಧ್ಯಕ್ಷ ರಮೇಶ್ ಘೋಷಿಸಿದರು, ನಾವು ಡಿಟೆಕ್ಟಿವ್ ಅನ್ನು ಕರೆಸಬೇಕು. ಡಿಟೆಕ್ಟಿವ್ ಆರವ್ಗೆ ಫೋನ್ ಮಾಡಿದರು. ಮರುದಿನ ಒಬ್ಬ ಯುವಕ ಬಂದು ನಿಂತ. ಕಪ್ಪು ಶರ್ಟ್, ಶಾಂತ ಮುಖ, ಕಣ್ಣಲ್ಲಿ ತೀಕ್ಷ್ಣತೆ. ನಾನು ಆರವ್, ಪ್ರೈವೇಟ್ ಡಿಟೆಕ್ಟಿವ್. ಅವನು ಜೋರಾಗಿ ಮಾತಾಡಲಿಲ್ಲ, ಆದರೆ ಅವನ ದೃಷ್ಟಿ ಎಲ್ಲವನ್ನೂ ಗಮನಿಸುತ್ತಿತ್ತು. ಮೊದಲು ಆರವ್ ಪ್ರತಿ ಮನೆಯಲ್ಲೂ ಹೋಗಿ ವಿಚಾರಿಸಿದ. ಶೀಲಾ ಅಮ್ಮ, ನನ್ನ ಹಾಲು ಪ್ರತಿದಿನ ಬೆಳಗ್ಗೆ ಕಾಣೆಯಾಗುತ್ತೆ. ರಾಘವ್, ನನ್ನ ಪವರ್ ಬ್ಯಾಂಕ್ ಮಾತ್ರ ಕಳ್ಳತನ ಆಯ್ತು. ಲ್ಯಾಪ್ಟಾಪ್ ಆಗಿಲ್ಲ. ಆರವ್ ಚಿಂತಿಸಿದ. ದೊಡ್ಡ ವಸ್ತುಗಳಲ್ಲ, ಸಣ್ಣ ಆದರೆ ಉಪಯೋಗದ ವಸ್ತುಗಳು ಮಾತ್ರ. ಅವನು ಸಿಸಿಟಿವಿ ದೃಶ್ಯ ನೋಡಲು ಕೇಳಿದ. ಕ್ಯಾಮೆರಾದಲ್ಲಿನ ರಹಸ್ಯ. ರಾತ್ರಿ 2 ಗಂಟೆ. ಒಬ್ಬ ವ್ಯಕ್ತಿ ಮುಖಕ್ಕೆ ಮಾಸ್ಕ್ ಧರಿಸಿ ಮೆಟ್ಟಿಲು ಹತ್ತುತ್ತಿದ್ದಾನೆ. ಮುಖ ಸ್ಪಷ್ಟವಿಲ್ಲ, ಆದರೆ ಒಂದು ವಿಚಿತ್ರ ಸಂಗತಿ, ಅವನು ಎಡಗೈಯಲ್ಲಿ ಟಾರ್ಚ್ ಹಿಡಿದಿದ್ದಾನೆ. ಆರವ್ ಅದನ್ನು ನೋಡಿ ನಿಧಾನವಾಗಿ ನಕ್ಕ. ಅನುಮಾನ, ಅಪಾರ್ಟ್ಮೆಂಟ್ನಲ್ಲಿ ಎಡಗೈಯಲ್ಲಿ ಹೆಚ್ಚು ಕೆಲಸ ಮಾಡುವವರು ಯಾರು? ಅವನು ನಿವಾಸಿಗಳನ್ನು ಗಮನಿಸಿದ. ವಾಚ್ಮನ್ ಮಣಿಕಂಠ ಬಲಗೈ, ರಮೇಶ್ ಬಲಗೈ, ರಾಘವ್ ಬಲಗೈ. ಆದರೆ ಒಬ್ಬ ಹುಡುಗ ಸದಾ ಎಡಗೈಯಲ್ಲಿ ಮೊಬೈಲ್ ಹಿಡಿದುಕೊಂಡಿದ್ದ. ಅವನ ಹೆಸರು ವಿನಯ್. ಆರವ್ ಅವನನ್ನು ಗಮನಿಸುತ್ತಿದ್ದ. ಬಲೆಯೊಡ್ಡುವುದು. ಆರವ್ ಒಂದು ಯೋಜನೆ ಹಾಕಿದ. ಅವನು ರಮೇಶ್ಗೆ ಹೇಳಿದ, ಇಂದು ರಾತ್ರಿ ನಿಮ್ಮ ಮನೆ ಮುಂದೆ ಹೊಸ ಪವರ್ ಬ್ಯಾಂಕ್ ಇಡಿ. ಅದರೊಳಗೆ GPS ಟ್ರ್ಯಾಕರ್ ಇಡುತ್ತೇನೆ. ಮಧ್ಯರಾತ್ರಿ 1:45. ಎಲ್ಲೆಡೆ ಮೌನ. ಮಧ್ಯರಾತ್ರಿ 2:10. ಮುಸುಕು ಹಾಕಿಕೊಂಡ ವ್ಯಕ್ತಿ ಬಂದು ಪವರ್ ಬ್ಯಾಂಕ್ ತೆಗೆದುಕೊಂಡ. ಆರವ್ ತನ್ನ ಮೊಬೈಲ್ನಲ್ಲಿ ಲೊಕೇಶನ್ ನೋಡಿದ. ಇದು ಅಪಾರ್ಟ್ಮೆಂಟ್ ಒಳಗೆ. ಸತ್ಯ ಬಹಿರಂಗ. ಲೊಕೇಶನ್ ವಿನಯ್ ಮನೆಯಲ್ಲೇ ನಿಂತಿತ್ತು. ಬೆಳಗ್ಗೆ ಎಲ್ಲರೂ ಸೇರಿದರು. ಆರವ್ ಶಾಂತವಾಗಿ ಕೇಳಿದ, ವಿನಯ್, ನಿನ್ನೆ ರಾತ್ರಿ 2 ಗಂಟೆಗೆ ಎಲ್ಲಿ ಇದ್ದೆ? ವಿನಯ್ ಬೆಚ್ಚಿಬಿದ್ದ. ನಾನು ನಿದ್ದೆ ಮಾಡುತ್ತಿದ್ದೆ. ಆರವ್ ಟೇಬಲ್ ಮೇಲೆ ಪವರ್ ಬ್ಯಾಂಕ್ ಇಟ್ಟ. ಇದು ನಿನ್ನ ಬ್ಯಾಗ್ನಲ್ಲಿ ಸಿಕ್ಕಿತು. ಎಲ್ಲರೂ ಆಶ್ಚರ್ಯದಿಂದ ನೋಡಿದರು. ಅಸಲಿ ಕಾರಣ. ವಿನಯ್ ಕಣ್ಣೀರು ಹಾಕಿದ. ನಾನು ಕಳ್ಳತನ ಮಾಡ್ಲಿಲ್ಲ, ಆದರೆ ನನ್ನ ಅಪ್ಪ ಆಸ್ಪತ್ರೆಯಲ್ಲಿ ಇದ್ದಾರೆ. ನನಗೆ ಆನ್ಲೈನ್ ಕೆಲಸ ಮಾಡಲು ಪವರ್ ಬ್ಯಾಂಕ್ ಬೇಕಿತ್ತು. ಹಾಲು ತೆಗೆದುಕೊಂಡಿದ್ದು ನನ್ನ ಚಿಕ್ಕ ತಂಗಿಗೆ. ಸುತ್ತಲೂ ಮೌನ ಆವರಿಸಿತು. ಆರವ್ ನಿಧಾನವಾಗಿ ಹೇಳಿದ, ನೀನು ಸಹಾಯ ಕೇಳಬಹುದಿತ್ತು. ಕಳ್ಳತನ ಪರಿಹಾರ ಅಲ್ಲ. ರಮೇಶ್ ಮುಂದೆ ಬಂದು ಹೇಳಿದರು, ನಾವು ಎಲ್ಲರೂ ಸಹಾಯ ಮಾಡುತ್ತೇವೆ. ಅಂತಿಮ. ಅಪಾರ್ಟ್ಮೆಂಟ್ ನಿವಾಸಿಗಳು ವಿನಯ್ ಕುಟುಂಬಕ್ಕೆ ಸಹಾಯ ಮಾಡಿದರು. ಆಸ್ಪತ್ರೆ ಖರ್ಚಿಗೆ ಹಣ ಸಂಗ್ರಹಿಸಿದರು. ವಿನಯ್ ಎಲ್ಲರ ಮುಂದೆ ಕ್ಷಮೆ ಕೇಳಿದ. ಆರವ್ ಹೊರಟಾಗ ರಮೇಶ್ ಕೇಳಿದ, ನೀವು ಹೇಗೆ ಅಷ್ಟು ಬೇಗ ಪತ್ತೆ ಹಚ್ಚಿದಿರಿ? ಆರವ್ ನಗುತ್ತಾ ಹೇಳಿದ, ಕಳ್ಳನು ಮುಖ ಮುಚ್ಚಬಹುದು, ಆದರೆ ತನ್ನ ಸ್ವಭಾವ ಮುಚ್ಚಲು ಆಗುವುದಿಲ್ಲ. ಅವನು ಕಾರಿನಲ್ಲಿ ಕುಳಿತು ಹೊರಟ. ಅಪಾರ್ಟ್ಮೆಂಟ್ ಮತ್ತೆ ಶಾಂತವಾಯಿತು. ಕಥೆಯ ಸಂದೇಶ. ಸತ್ಯ ಯಾವಾಗಲೂ ಹೊರಬರುತ್ತದೆ, ಆದರೆ ಕೆಲವೊಮ್ಮೆ ಅಪರಾಧದ ಹಿಂದೆ ನೋವು ಅಡಗಿರುತ್ತದೆ. ನ್ಯಾಯದ ಜೊತೆಗೆ ಮಾನವೀಯತೆ ಕೂಡ ಇರಬೇಕು.